me forever on fire. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದನೆ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ರಿಗೂ ಒಂದು ದೊಡ್ಡ ಜಿಜ್ಞಾಸೆ ಎದುರಾಗ್ಬಿಟ್ಟಿದೆ. ಸಿಐಡಿಗೆನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಂಥ ಇದೊಂಥರ ಬಿಕ್ಕಟ್ಟು ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಕಾರಣ ಇಷ್ಟನೇ ಇದಕ್ಕೆ. ಇದನ್ನು ಹೆಂಗೆ ತನಿಖೆ ಮಾಡಬೇಕು, ಯಾರು ಅನುಮತಿ ಕೊಡಬೇಕು ಇದಕ್ಕೆ ಅಂತ ಪ್ರಶ್ನೆ ಇಲ್ಲಿ. ಯಾವುದಕ್ಕೆ? ಘಟನಾ ಸ್ಥಳದ ಮಹಜರಿಗೆ. ಕಾರಣ ಸುವರ್ಣಸೌಧದಲ್ಲಾಗಿರ್ತಕ್ಕಂಥ ಘಟನೆ ಇದು. ಇಲ್ಲಿ ಮೇಲ್ಮನೆಯೂ ಇದೆ, ಜೊತೆಗೆ ಆವರಣವೂ ಇದೆ, ಕಟ್ಟಡವೂ ಇದೆ ಇದರಲ್ಲಿ. ಸೊ ಹಾಗಾಗಿ ಯಾರು ಅನುಮತಿ ಕೊಡಬೇಕಾಗುತ್ತೆ ಅಂತ ಬಂದಾಗ ಸಾಕಷ್ಟು ಜಿಜ್ಞಾಸೆ ಇದೆ. ಯಾಕೆಂದರೆ ಸ್ಥಳ ಮಹಜರಿಗೆ ನಾನು ಬಂದುಬಿಡ್ತೀನಿ, ನೇರವಾಗಿ ಸದನಕ್ಕೆ ಬಂದುಬಿಡ್ತೀನಿ, ನಾನೆಲ್ಲ ನೋಡ್ಕೊಂಡಲ್ಲಿ ಮರುಸೃಷ್ಟಿ ಮಾಡ್ತೀನಿ ಘಟನೆ ಯಾರೆಲ್ಲ ನಿಂತಿದ್ರು ಅಂತ ಮಾಡೋಕ್ಕೆ ಬರಲ್ಲ. ಅನುಮತಿ ಕೊಡಬೇಕಾಗುತ್ತೆ. ಅದಕ್ಕೆ ಈ ಅನುಮತಿಯನ್ನು ಈಗ ಸರ್ಕಾರವೇ ಕೊಡಬೇಕಾ ಅಥವಾ ಸ್ಪೀಕರ್ ಕೊಡಬೇಕಾ? ಸ್ಪೀಕರ್ ಕೊಟ್ಟರೆ, ಮೇಲ್ಮನೆ ಸ್ಪೀಕರ್ ಕೊಟ್ಟರೆ ಸಾಕಾ ಅಥವಾ ವಿಧಾನಸಭೆಯ ಸ್ಪೀಕರ್ ಖಾದರ್ ಅವರು ಅನುಮತಿ ಕೊಡಬೇಕಾಗತ್ತಾ? ಈ ದೊಡ್ಡ ಜಿಜ್ಞಾಸೆ ಇದೆ ಇಲ್ಲಿ. ರಾಜ್ಯದ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಸಲಹೆ ಪಡಿಬೇಕು ಅಂಥೇಳಿ ಸಿಐಡಿ ಮುಂದಾಗ್ತಾ ಇದೆ. ಏನು ಜಿಜ್ಞಾಸೆನಪ್ಪ ಹಾಗಾದರೆ? ನೋಡಿ, ಕೃತ್ಯ ಸದನದ ಒಳಗಡೆ ನಡೆದಿರುವಂಥ ಕಾರಣ ಸಭಾಪತಿಯಿಂದ ಅನುಮತಿ ಪಡಿಬೇಕಾ? ಯಾಕಂದರೆ ಫ್ಲೋರ್ನ ಆ ಒಂದು ಸದನದ ಕಸ್ಟೋಡಿಯನ್ ಅಂತ ಬಂದಾಗ ಅದು ಸ್ಪೀಕರೇ ಆಗಿರ್ತಾರೆ, ಅಲ್ಲ ಅವರೇ ಹೆಡ್ಡು, ಲೈಕ್ ಹೆಡ್ ಮಾಸ್ಟರ್ ಥರ ಅವರು. ಸದನದ ಒಳಗಿನ ಆಗು ಹೋಗುಗಳಿಗೆ ಸ್ಪೀಕರ್ ಅವರೇ ಕಾರಣಕರ್ತರಾಗಿರ್ತಾರೆ. ಅವರದ್ದೇ ಅನುಮತಿ ಬೇಕಾಗತ್ತೆ. ಅವರ ಅನುಮತಿ ಇಲ್ಲದೆ ಯಾರಂದ್ರೆ ಅವರು ಬರೋಕ್ಕಾಗಲ್ಲ. ಇದೊಂದು ಭಾಗ. ಸುವರ್ಣಸೌಧದ ಮೊಗಸಾಲೆಯಲ್ಲಿ ರವಿ ಮೇಲೆ ಸಚಿವರ ಬೆಂಬಲಿಗರು ಹಲ್ಲೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅದು ವಿಡಿಯೋ ಕೂಡ ಇದೆ. ಈ ಕೇಸ್ ದಾಖಲಾಯ್ತಲ್ಲ. ಈ ಮೊಗಸಾಲೆ ಅಂತ ಬಂದಾಗ ಅದರ ಕಸ್ಟೋಡಿಯನ್ ಯಾರು? ಅದಕ್ಕೂ ಸ್ಪೀಕರ್ ಅವರೇ ತೊಗೋಬೇಕಾ ಅಥವಾ ಬೇರೆನಾ? ನೋಡಿ, ಘಟನಾ ಸ್ಥಳ ಸ್ಪೀಕರ್ ಖಾದರ್ ಅವರ ವ್ಯಾಪ್ತಿಗೆ ಬರುತ್ತೆ. ಪರಿಷತ್ತಲ್ಲಾದಂಥ ಬೆಳವಣಿಗೆ ಇಲ್ಲಿ ನೋಡಿದ್ರೆ ವಿಧಾನಸಭೆಯ ಸ್ಪೀಕರ್ ಇದ್ದಲ್ಲ ಖಾದರ್ ಅವರು, ಅವರ ವ್ಯಾಪ್ತಿಗೆ ಈ ಹಲ್ಲೆ ಪ್ರಕರಣ ಅಲ್ಲಿಗೆ ಬರುತ್ತೆ. ಅವರ ಅನುಮತಿನೂ ಪಡ್ಕೊಳ್ಬೇಕಾ? ಆಯಿತು, ಕಲಾಪ ಮುಗಿದ ಮೇಲೆ ಘಟನೆ ನಡೆದಿದೆ. ಕಲಾಪ ನಡೀತಾನೆ ಇರಲಿಲ್ಲ, ಇದೆಲ್ಲ ಮುಗಿದು ಹೋಗಿತ್ತು, ಅಡ್ಜರ್ನ್ ಆಗಿತ್ತು, ಅವಾಗಾಗಿದೆ. ಹೀಗಾಗಿ ವಿಧಾನಸಭಾ ಕಟ್ಟಡದ ನಿರ್ವಹಣೆ ಹೊಣೆಗಾರಿಕೆ ಹೊತ್ತಿರೋದು ಆಡಳಿತ ಮತ್ತು ಸುಧಾರಣಾ ಇಲಾಖೆ, DAPR ಅಂತ ಕರೀತಾರೆ. ಕಟ್ಟಡದಲ್ಲಿ ಅವ್ರು ನಿರ್ವಹಣೆ ಮಾಡ್ತಾ ಇರ್ತಾರಲ್ಲ, ನೋಡಪ್ಪ ನಿಮ್ಮ ನಿರ್ವಹಣೆ ಇದೆ, ನಿಮ್ಮ ಅಧೀನದಲ್ಲಿದೆ ಈ ಒಂದು ಬಿಲ್ಡಿಂಗು, ಇಲ್ಲಿ ಬಂದು ನಾವು ಮಹಜರ್ ಮಾಡಬೇಕು, ಅವರಿಂದ ಅನುಮತಿ ಪಡ್ಕೊಳ್ಬೇಕಂತ ಜಿಜ್ಞಾಸೆ. ಆಯ್ತಪ್ಪ, ಅನುಮತಿ ಕೊಡದೇ ಇದ್ದರೆ ಒಂದು ವೇಳೆ ಸ್ಪೀಕರ್ ಖಾದರ್ ಅವರು ಅನುಮತಿಯನ್ನು ಕೊಟ್ಟು ಸಭಾಪತಿ ಬಸವರಾಜ ಹೊರಟ್ಟಿ ಅವರು, ಪರಿಷತ್ ಸಭಾಪತಿ ಇವರು, ಅವರು ಅಕಸ್ಮಾತ್ ಪರ್ಮಿಷನ್ ಕೊಡಲ್ಲ ಹೋಗರಯ್ಯ ಅಂದರೆ ಅವಾಗ ಮುಂದೇನು? ಕಾನೂನಾತ್ಮಕವಾಗಿ ಮಾತ್ರವಲ್ಲ, ರಾಜಕೀಯವಾಗಿಯೂ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಅಧಿವೇಶನದ ವಿಡಿಯೋ ಹಾಗೂ CCTV ದೃಶ್ಯಗಳಿಗಾಗಿ ಪತ್ರ ಬರೀಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಸ್ಪೀಕರ್ ಸಭಾಪತಿಯವರಿಗೆ ಪತ್ರ ಬರೀಬೇಕು ಅಂಥೇಳಿ CD ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಮಹಜರ್ ಯಾಕೆ ಬೇಕು? ಏನಾದ್ರು ಹೋಗಲೇಬೇಕಾ ಸ್ಪಾಟ್ಗೆ? ಅದನ್ನು ಕೇಳಿದಾಗ ತನಿಖೆಯ ಮುಖ್ಯ ಭಾಗವಾಗುತ್ತದು ಯಾವ ಸ್ಥಳದಲ್ಲಿ ನಡೀತು ಅಂತ. ಆರೋಪಿಯನ್ನು ಕರೆದೊಯ್ದು ಕೃತ್ಯದ CCTV ಕರ್ಕೊಂಡು ಹೋಗ್ತಾರಲ್ಲಿ. ಬರಪ್ಪ ನಿಂತ್ಕೋಪ್ಪ ಇಲ್ಲಿ, ಹೇಳು ಎಲ್ಲಿ ನಿಂತಿದ್ದೆ ನೀನು, ನಿನಗೆ ಯಾರು ಏನಂದರು, ನೀನು ಯಾರಿಗೇನಂದೆ, ನಿನ್ನ ಪಕ್ಕದಲ್ಲಿ ಯಾರ್ಯಾರು ಇದ್ದರು? ನೋಡಿ, ಈ ರೇಣುಕಾಸ್ವಾಮಿ ಕೊಲೆಯಾದಂಥ ಸಂದರ್ಭದಲ್ಲಿ ಒಂದು ಹೋಟೆಲಲ್ಲಿ, ಒಂದು ರೆಸ್ಟೋರೆಂಟಲ್ಲಿ ಇವರೆಲ್ಲ ಸೇರಿದ್ರು ಆರೋಪಿಗಳು. ಮರುಸೃಷ್ಟಿ ಮಾಡಿದ್ರು ಅವರು. ಇಂತಿಂಥ ಜಾಗದಲ್ಲಿ ಇಂತಿಂಥವರೇ ಕೂತಿದ್ರು. ಅವಾಗ ಇವರು ಊಟಕ್ಕೆ ಹೋಗಿದ್ರು, ಸಭೆ ಮಾಡ್ತಾಯಿದ್ರು, ಇದೆಲ್ಲ ಇತ್ತಲ್ಲ. ಅದೇ ತರಹ ಮರುಸೃಷ್ಟಿ ಮಾಡ್ತಾರೆ ಇಲ್ಲಿ. ಇದೇ ಮಾದರಿಯಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಸಾಕ್ಷಿದಾರರಾಗಿ ಸರ್ಕಾರಿ ಅಧಿಕಾರಿಯೊಬ್ಬರಿಂದ ಸೈನ್ ಕೂಡ ಪಡೆದುಕೊಳ್ಳಲಾಗುತ್ತದೆ. ವಿಚಾರಣೆ ಹಂತದಲ್ಲಿ ಪ್ರಮುಖ ದಾಖಲೆಯನ್ನಾಗಿ ಇದನ್ನು ಪರಿಗಣಿಸಲಾಗುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನಾಗಿದೆ ಅಂದರೆ, ಯಾರಿಂದ ಅನುಮತಿ ತಗೋಬೇಕು ಅಂತೇಳಿ ಸಿಐಡಿಗೆ ಒಂದು ಜಿಜ್ಞಾಸೆ ಶುರುವಾಗಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ CT ರವಿ MLC ಮತ್ತು ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ವಾಗ್ವಾದಗಳನ್ನು ಕೇಳಿ ಬಹಳ ನೋವಾಗಿದೆ. ಪವಿತ್ರವಾದಂಥ ಸ್ಥಳದಲ್ಲಿ ಇಂಥ ವಾಗ್ವಾದಗಳು ನಡೀಬಾರ್ದು ಮತ್ತು ಅನೇಕ ಜನ ತಪ್ಪು ಭಾವನೆಗಳನ್ನು ಮಾಡ್ಕೊಂಡಿದ್ದಾರೆ. ಇವು ವಾಗ್ವಾದ ನಡೆದಾಗ ಹೌಸ್ ಇದ್ದಿಲ್ಲ, ಹೌಸ್ ಅಡ್ಜರ್ನ್ ಆಗಿತ್ತು, ಪ್ರಿಸೈಡಿಂಗ್ ಆಫೀಸರ್ ಇರಲಿಲ್ಲ. ಹೌಸ್ ಅಂತ ಹೇಳೋಕ್ಕಂತ ನಾವು ಯಾವಾಗ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಶಾಸಕರು ಕೂಡಿ ಪ್ರಿಸೈಡಿಂಗ್ ಆಫೀಸರ್ ಪ್ರಿಸೈಡ್ ಮಾಡಿದ್ರೆ ಮಾತ್ರ ಹೌಸ್, ಇಲ್ಲದೆ ಹೋದರೆ ಇಟ್ ಈಸ್ ಎ ಪ್ರೆಸಿಡೆಂಟ್. ಇದು ಒಂದು ಕಟ್ಟಡ. ಈಗ ಎಡ್ಜರ್ನ್ ಮಾಡಿ ಹೋಗಿದ್ದಾರೆ ವಿಧಾನಸಭೆ ವಿಧಾನ ಪರಿಷತ್ತಿನ ಆವಾಗ ನಡೆದಂಥ ವಾಗ್ವಾದ. ಇದು ಪ್ರೈವೇಟ್. ಇಲ್ಲಿ ಕ್ರಿಮಿನಲ್ ಕೇಸು ಹಾಕ್ಬೋದು, ಏನಾದರೂ ಮಾಡ್ಬೋದು. ಯಾಕಂದ್ರೆ